ಯಾರೊಬ್ಬ ಗ್ರೀಕ್ ಫಿಲಾಸಫರ್ ಭಾಳ ಚೆನ್ನಾಗಿ ಹೇಳಿದ್ದಾನೆ, ಪ್ರಪಂಚ ಸಫರ್ ಆಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದಲ್ಲ, ಒಳ್ಳೆಯ ಜನರ ಮೌನದಿಂದ. ಪ್ರಪಂಚ ಹಾಳಾಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದ ಅಲ್ಲ, ಒಳ್ಳೆಯ ಜನರು ಸುಮ್ಮನೆ ಕೂತಿದಾರಲ್ಲ, ಇವರು ಈ ಸುಮ್ಮನೆ ಕೂತಿರೋದ್ರಿಂದ ಪ್ರಪಂಚ ಹಾಳಾಗ್ತಾ ಇದೆ. ಈಗ ಹಿಂದುತ್ವದ ಬಗ್ಗೆ ಯಾರೋ ಮುಸಲ್ಮಾನರು ಮಾತನಾಡಿಬಿಟ್ರೆ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹಿಂದೂ ಪರಿಗಣಿಸೋದು, ಅಥವಾ ಹಿಂದೂಗಳು ಯಾರಾದರೂ ಪ್ರವಾದಿಗಳ ಬಗ್ಗೆ ಮಾತನಾಡಿಬಿಟ್ರೆ ಅವರಿನ್ನು ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗಬಾರ್ದು ಅಂತ ಪರಿಸ್ಥಿತಿಗೆ ತಂದುಬಿಡಬೇಕು. ಈ ರೀತಿಯಾಗಿ ಅಂದರೆ ಪರಸ್ಪರ ಧರ್ಮಗಳಲ್ಲಿರುವ ಅಪನಂಬಿಕೆಗಳು ಹಿಂಸೆಯ ಸ್ವರೂಪವನ್ನು ಪಡ್ಕೊಳ್ಬೇಕಾ ಅಂತ. ಈಗ ಯಾರಾದರೂ ಏನಾದರೂ ಒಂದು ವಾಕ್ಯ ಮಾತನಾಡೋದಕ್ಕೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ಆ ವಾಕ್ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಈ ಕಡೆ ವಾಕ್ ಸ್ವಾತಂತ್ರ್ಯವನ್ನು ನಾವು ಗೌರವಿಸಿದಂತಾಯಿತು, ಆ ಕಡೆ ಅವ್ರಿಗೂ ಬೇಜಾರಾಗದೆ ನಿಮ್ಮ ಧರ್ಮಗ್ರಂಥದಲ್ಲಿ ಹೀಗೆ ಹೇಳಿದೆ. ಇದು ನಮಗೆ ಶಂಕರಾಚಾರ್ಯರು ಆ 32 ವರ್ಷ ಜೀವನ ಪೂರ್ತಿ ಇದನ್ನೇ ಮಾಡಿದ್ದು, 3 ಸಲ ಇಂಡಿಯಾ ಓಡಾಡ್ಕೊಂಡು ಇದನ್ನೇ ಮಾಡಿದ್ದು. ವೇದಾಂತದಲ್ಲಿ ಹೀಗೆ ಹೇಳಿರೋದನ್ನು ನೀವು ವಿರೋಧಿಸಿದ್ದೀರಿ, ಯಾಕೆ ವಿರೋಧ ಮಾಡಿದಿರಿ ನೀವು? ವೇದಾಂತ ಹೇಳುವಂತಹದ್ದು ಇದು, ನನ್ನ ಜೊತೆ ಆರ್ಗ್ಯೂ ಮಾಡಿ ಬನ್ನಿ ನೋಡೋಣ. ನಿಮಗೆ ನಾನು ಕನ್ವಿನ್ಸ್ ಮಾಡಿದ್ರೆ ನಮ್ಮ ಮಾತು ನೀವು ಒಪ್ಕೊಳ್ಳಿ, ತಾರ್ಕಿಕವಾಗಿ ನನಗೆ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ. ವೇದಾಂತವೇ ಸರಿ ಇಲ್ಲ ಅಂತ ಒಪ್ಕೊಂಡ್ಬಿಡ್ತೀನಿ ನೀವು ನನಗೆ ಕನ್ವಿನ್ಸ್ ಮಾಡಿದ್ರೆ. ನಾನು ನಿಮಗೆ ಕನ್ವಿನ್ಸ್ ಮಾಡಿದರೆ ಹೌದು ಇಲ್ಲೆಲ್ಲೋ ಒಂದು ಸ್ವಲ್ಪ ಲೋಪ ಇದೆ, ದೋಷ ಅಲ್ಲ. ಸೊ ಟ್ರೂತ್ ಈಸ್ ಲ್ಯಾಕಿಂಗ್, ಸಮ್ ಮೋರ್ ಥಿಂಗ್ ಈಸ್ ರಿಕ್ವೈರ್ಡ್ ಹಿಯರ್. ಇಟ್ ನೀಡ್ಸ್ ಟು ಬಿ ಎನ್ರಿಚ್ಡ್ ಎ ಲಿಟಲ್ ಮೋರ್. ಇನ್ನೊಂದು ಸ್ವಲ್ಪ ಶ್ರೀಮಂತಿಕೆ ಬರಬೇಕಾಗಿದೆ ನಿಮ್ಮ ತತ್ವಕ್ಕೆ, ಅದನ್ನು ಒಪ್ಕೊಳ್ಳಿ ನೀವು. ಸೊ 75% ಟ್ರೂತ್, ಅದು 100% ಅಲ್ಲ ಅಂತ ನೀವು ಒಪ್ಕೊಳ್ಳಿ, ನನಗೇನು ಅಸಮಾಧಾನ ಇಲ್ಲ. ಆದರೆ ನನ್ನ ಟ್ರೂತ್ 100% ಅಂತ ನೀವು ಒಪ್ಕೋಬೇಕು. ಯಾಕೆ? ನಮ್ಮ ಟ್ರೂತ್ಗೆ ನಿಮ್ಮ ಟ್ರೂತ್ಗೆ ಕಾಂಟ್ರಡಿಕ್ಷನ್ ಬಂದಾಗ ಐ ಆಮ್ ಪ್ರೂವಿಂಗ್ ಮೈ ಟ್ರೂತ್ ಈಸ್ ರೈಟ್. ಹೀಗೇ ಶಂಕರಾಚಾರ್ಯ ಹೋಗಿದ್ದು 100 ಕಡೆ